ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಲ್ವಾ ಅಂತಾನಾ? ಅದು ನಿನ್ ಸೀಟೆ. ಯಾಕಂದ್ರೆ ಮೊದ್ಲು ನಿನ್ನನ್ನೇ ಮದ್ವೆ ಮಾಡ್ಕೊಂಡಲ್ಲ, ಅದು ಅಲ್ದೆ ಭಾವ. ಅದ್ರಿಂದ ನಿನಗೆ ಜಾಸ್ತಿ ಹಕ್ಕಿದೆ. ಧಾರಾಳವಾಗಿ ಕೂತ್ಕೋಬಹುದು. ಕೂತ್ಕೋ. ಕೂತ್ಕೋ ಶ್ರವಂತಿ, ಕೂತ್ಕೋ. ಇವಳೇನಿವಳು ಸೌತಿ ಅಂತ ಗೊತ್ತಾದ್ಮೇಲೂ ಗಂಡನ್ ಪಕ್ಕದಲ್ಲಿ ಕೂರಿಸ್ತಿದ್ದಾಳಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತಿದ್ದಾಳ, ಎಲ್ಲ ತ್ಯಾಗ ಮಾಡಕ್ ರೆಡಿ ಆಗ್ತಿದ್ದಾಳ ಏನೋ. ಅತ್ತೆ, ಊಟ ಮಾಡಿ. ಅಯ್ಯೋ ಮಾವ, ನೀವು ಊಟ ಮಾಡಿ. ನೀವ್ಯಾಕ್ರಿ ಏನು ತಿಂತಾ ಇಲ್ಲ? ಮೊದ್ಲು ಊಟ ಮಾಡಿ. ಏನು ಅಂದ್ರೆ ಹಾಲು ತಗೊಳ್ಳಿ. ಇವಾಗ ಬೇಡ ನನಗೆ. ಊಟನೂ ಸರಿಯಾಗಿ ಮಾಡ್ಲಿಲ್ಲ ನೀವು. ನಾನು ನಿಮ್ಮನ್ನು ನೋಡ್ತಾನೆ ಇದ್ದೆ. ಈ ಹಾಲಾದ್ರೂ ಕುಡೀರಿ. ಈ ಹಾಲನ್ನ ಶ್ರವಂತಿ ಕೊಟ್ಟು ಬರ್ತೀನಿ. ಅವಳು ಕೂಡ ನಿಮ್ಮ ಹಾಗೆ ಏನೂ ತಿಂದಿಲ್ಲ. ಮತ್ ನೀನು ಏನೂ ತಿನ್ಲಿಲ್ವಲ್ಲ? ಆ ಹಾಲನ್ನ ನೀನ್ ಕುಡಿ. ಈ ಹಾಲನ್ನ ನಾನು ಶ್ರವಂತಿಗೆ ಕೊಟ್ಟು ಬರ್ತೀನಿ. ಬೇಡ ಬಿಡು, ನೀನೇ ಅವಳು ಕೊಟ್ಬಿಡ್ ಬಾ. ವೈದೇಹಿ, ನೀನಾ? ಹಾಲು ತಗೋ. ನನಗಿವಾಗ ಏನು ಬೇಡ. ಯಾಕೆ ಬೇಡ? ಹೊಟ್ಟೆ ತುಂಬ ಊಟ ಮಾಡಿದೆ ಅಂತನಾ?
ನಾನೇ ನೋಡ್ದೆ, ನೀನ್ ಒಂದ್ ತುತ್ತು ಕೂಡ ತಿಂದಿಲ್ಲ. ತಗೋ. ನನ್ಗ್ಯಾಕೋ ಹಸುವಾಗ್ತಿಲ್ಲ, ಅದಕ್ಕೆ. ಹಸ್ವಿದ್ಯೋ ಇಲ್ವೋ ತಿಂದ್ಯೋ ಇಲ್ವೋ ಅಂತ ಕೇಳೋದಕ್ಕೆ ಇಷ್ಟು ದಿನ ನಿನ್ ಜೊತೆ ಯಾರೂ ಇಲ್ದೇ ಇರಬಹುದು. ಆದ್ರೆ ಇವಾಗಿದ್ದಾರೆ. ನೀನ್ ಬೇಕು ಬೇಡಗಳನ್ನ ಗಮನಿಸ್ದೆ ಹಾಗೆ ಸುಮ್ನಿರಕ್ಕಾಗಲ್ಲ. ಅಷ್ಟಕ್ಕೂ ಈ ಮನೇಲಿ ನಿನಗೆ ಎಲ್ಲ ಹಕ್ಕು ಇದೆ, ಈ ಆಸ್ತಿ ಮೇಲೆ, ಮನುಷ್ಯರ ಮೇಲೂ ಕೂಡ. ನಿನ್ನ ನೋಡ್ತಿದ್ರೆ ಸಂತೋಷ ಆಗ್ತಿಲ್ಲ ಅಕ್ಕ, ಸಂಕೋಚ ಆಗ್ತಿದೆ. ನಿನ್ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ದ್ವೇಷ ಮಾಡಿರೋರು, ಆದ್ರೆ ನೀನು ಯಾವುದೇ ಕಲ್ಮಶ ಇಲ್ದೆ ಪ್ರೀತಿ ತೋರಿಸ್ತಿದ್ಯಾ. ಜೀವನದಲ್ಲಿ ಯಾವುದೇ ಆಸೆ ಇಲ್ದಿರೋ ಬೆಳೆದಿರೋಳಕ್ಕ. ತಾಳಿನ ಕತ್ತಲ್ಲಿ ಹಾಕೊಂಡಿದ್ರು ಕೂಡ ಭಾವ ಈ ಜನ್ಮದಲ್ಲೇ ನಂಗೆ ಸಿಗಲ್ಲ ಅನ್ಕೊಂಡಿದ್ದೆ. ಅಷ್ಟಕ್ಕೂ ಇದ್ರ ಮೇಲೂ ಯಾವ ಆಸೆನೂ ಇಟ್ಕೊಂಡಿರ್ಲಿಲ್ಲ ಅಕ್ಕ. ಅಂಥದ್ರಲ್ಲಿ ಇವಾಗ ಭಾವ ಸಿಕ್ಕಿದ್ರಲ್ಲ ಅಂತ ಇಲ್ದಿರೋ ಆಸೆನೆಲ್ಲ ಹುಟ್ಟಿಸ್ಕೊಂಡು ನಿನಗೆ ಅನ್ಯಾಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಕ್ಕ? ತಪ್ಪಲ್ವಾ? ನಾನು ಖಂಡಿತ ನಿನ್ ಜೀವನದಲ್ಲಿ ಬರಲ್ಲ. ನೀನ್ ಅದ್ರ ಬಗ್ಗೆ ಹೆದರ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಆದ್ರೂ ಇದ್ಯಾವುದೋ ಚಿಕ್ಕ ವಯಸ್ಸಲ್ಲಿ ಬುದ್ಧಿನೇ ಇಲ್ದಿರುವಾಗ ನಡೆದಿರೋ ಮದ್ವೆ. ಇಂಥ ಆಳಿಗೆ ಯಾವ ಬೆಲೆ ಇರತ್ತಕ್ಕ? ಯಾವಾಗ ನಡೀತು ಅನ್ನೋದಲ್ಲ ಶ್ರವಂತಿ, ಯಾರ ಜೊತೆ ನಡೀತು, ಯಾರ್ ಮಾತು ಕೊಟ್ಟಿದ್ದಕ್ಕೆ ನಡೀತು ಅನ್ನೋದು ಮುಖ್ಯ. ಅಷ್ಟಕ್ಕೂ ಒಂದು ಸಂಬಂಧನ ಅಷ್ಟು ಸುಲಭವಾಗಿ ಬಿಟ್ಕೊಡೋದು ನಮ್ಮ ಕೈಯಲ್ಲಿರೋದಿಲ್ಲ ಶ್ರವಂತಿ. ಕೆಲವೊಂದನ್ನ ದೇವರ ನಿರ್ಧಾರ ಮಾಡಿರ್ತಾನೆ, ಬಿಟ್ಕೊಡೋದು ಅಸಾಧ್ಯ. ಅದಕ್ಕೆ ನಾನೇ ಸಾಕ್ಷಿ. ನನ್ನ ತಂಗಿಗೋಸ್ಕರ ನನ್ನ ಗಂಡನ ತ್ಯಾಗ ಮಾಡಬೇಕು ಅನ್ಕೊಂಡೆ. ಆದ್ರೆ ಕೊನೆಗೇನಾಯ್ತು, ನನ್ನನ್ನೇ ಕರ್ಕೊಂಡು ಬಂದು ಅವಳ ಪಕ್ಕ ನಿಂತ್ಕೊಳ್ಳೋ ಹಾಗಾಯ್ತು. ಅದು ಸಂಬಂಧಕ್ಕಿರೋ ಶಕ್ತಿ. ಅರ್ಹತೆ ಇಲ್ದೇ ಇರೋರು ಎಷ್ಟೇ ಕಷ್ಟಪಟ್ಟರು ಅವ್ರಿಗೇನು ಸಿಗಲ್ಲ. ಆದ್ರೆ ಇರೋರು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡ್ರು ಅದು ಬಿಡಲ್ಲ. ನಾನು ಅದನ್ನೇ ಹೇಳ್ತಿದ್ದೀನಿ ಅಕ್ಕ, ಆ ಅರ್ಹತೆ ನಿನಗಿದೆ. ಅದಕ್ಕೆ ಎಷ್ಟೇ ದೂರ ಇರೋಣ ಅನ್ಕೊಂಡ್ರು ಅದಷ್ಟೇ ಹತ್ರ ಸೇರಿಸ್ತಾ ಇದೆ. ಮತ್ತೆ ನೀನು ನನಗಿಂತ ತುಂಬಾನೇ ದೂರ ಇದ್ದೆ ಅಲ್ವಾ? ಇಷ್ಟೊಂದು ವರ್ಷಗಳಾದ್ಮೇಲೆ ನೀನು ಈ ಮನೆಗೆ ಬರ್ಲಿಲ್ವಾ? ಅದು ಕೂಡ ಬಂದಾನೆ ಅಲ್ವಾ? ಅದ್ ಹಾಗಲ್ಲ ಅಕ್ಕ. ಶ್ರವಂತಿ, ಇದ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡೋದು ಉಪಯೋಗ ಇಲ್ಲ. ಈಗಲೇ ನಿರ್ಧಾರ ಮಾಡೋದು ಕೂಡ ಆಗದೆ ಇರೋ ಕೆಲಸ. ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡತ್ತೆ. ಹಾಲು ಕುಡ್ದು ಮಲ್ಕೋ. ಏನಂದ್ರೆ ಇದೇನ್ರಿ ನೀವು ಇನ್ನೂ ಹಾಲೇ ಕುಡ್ದಿಲ್ವಲ್ಲ? ನೀನು ಕುಡ್ದಿಲ್ಲ ಅಲ್ವಾ? ನೀವು ಸ್ವಲ್ಪ ಕುಡ್ದು ಸ್ವಲ್ಪ ನನಗೆ ಕೊಡಿ. ಮತ್ತೆ ಹೀಗೆ ಹಾಲು ಹಂಚ್ಕೊಳ್ಳೋ ಅವಕಾಶ ಭವಿಷ್ಯದಲ್ಲಿ ನಮಗೆ ಸಿಗತ್ತೋ ಇಲ್ವೋ? ಏನ್ ಹೇಳ್ತಾ ಇದೆಯಾ ವೈದೇಹಿ? ನಿಜಾನೇ ಅಲ್ವಾ ರೀ? ನಾಳೆ ಏನ್ ನಡೆಯತ್ತೋ, ನಿಮ್ ಜೀವನದಲ್ಲಿ ನಾನಿರ್ತೀನೋ ಅವಳಿರ್ತಾಳೋ ಎಲ್ಲ ದೇವ್ರ ಕೈಲಿದೆ. ಮೇಲ್ಗಡೆ ಏನೋ ಧೈರ್ಯವಾಗಿ ಇರ್ತೀನಿ, ಆದ್ರೆ ಆ ಯೋಚನೆ ಬಂದ್ರೇನೆ ಸಹಿಸ್ಕೊಳಕ್ಕಾಗ್ತಿಲ್ಲ ರೀ. ಅಳು ಬರ್ತಿದೆ. ವೈದೇಹಿ, ಯಾಕೆ ವೈದೇಹಿ ಏನೇನು ಯೋಚಿಸ್ತೀಯ? ನನ್ನ ಕಷ್ಟ, ಇಷ್ಟ, ನೋವು, ನಲಿವು
ಏನೇ ಇದ್ರೂ ಸರಿ, ಅದೆಲ್ಲದರಲ್ಲೂ ನೀನು ಯಾವಾಗಲೂ ನನ್ನ ಜೊತೆಯಾಗಿರ್ತೀಯ. ಈ ಹಾಲನ್ನು ಅಷ್ಟೇ. ಕುಡಿ ವೈದೇಹಿ. ಅಂತೆ ಮಾವ, ಕಾಫಿ ತಗೊಳ್ಳಿ. ಶ್ರವಂತಿ ಎಲ್ಲಿ ಅತ್ತೆ? ಇನ್ನು ಕೆಳಗ್ ಬಂದಿಲ್ಲಮ್ಮ. ಇನ್ನೂ ನಿದ್ದೆ ಆಗಿಲ್ಲ ಅನ್ಸತ್ತೆ ಅತ್ತೆ. ಕಾಫಿನ ರೂಮ್ಗೆ ಹೋಗಿ ಕೊಟ್ಟು ಬರ್ತೀನಿ ರೀ. ಈ ಪರಿಸ್ಥಿತಿಲೂ ಎಷ್ಟು ಜವಾಬ್ದಾರಿಯಿಂದ ಇದ್ದಾಳೆ ನೋಡು. ಇಬ್ಬರಲ್ಲಿ ಯಾರಿಗೂ ಅನ್ಯಾಯ ಆಗೋ ಹಾಗಿಲ್ಲ. ಆದರೆ ಪರಿಹಾರ ಬೇಕು ಕೌಸಲ್ಯ. ಮತ್ತಿದಕ್ಕೆ ಪರಿಹಾರ ಏನ್ರಿ? ಗುರುಗಳನ್ನ ಭೇಟಿ ಆಗ್ತೀನಿ, ಅವರೇ ಇದಕ್ಕೊಂದು ಪರಿಹಾರ ಕೊಡಬೇಕು. ಸರಿ. ಶ್ರವಂತಿ, ಶ್ರವಂತಿ, ಶ್ರವಂತಿ. ಓ, ಸ್ನಾನ ಮಾಡ್ತಿದ್ದಾಳಾ? ರಾತ್ರಿ ಕೊಟ್ಟಿದ್ದ ಹಾಲು ಹಾಗೆ ಬಿಟ್ಟಿದ್ದಾಳಲ್ಲ ಪಾಪ. ಊಟ ಕೂಡ ಮಾಡಿಲ್ಲ ಅವಳು. ನಡೆದಿರೋದನ್ನ ನೆನೆಸ್ಕೊಂಡು ಏನೂ ತಿಂದೆ ಕುಡಿದೆ ಹಾಗೆ ಇದ್ಬಿಟ್ಟಿದ್ದಾಳೆ ಅನ್ಸತ್ತೆ. ಮೊದಲು ಅವಳಿಗೇನಾದ್ರೂ ತಿಂಡಿ ಮಾಡಿಕೊಡ್ಬೇಕು. ಈ ಲಕ್ಷ್ಮಿಗೆ ಸರಿಯಾಗಿ ಕೆಲಸ ಮಾಡೋಕ್ಕೂ ಬರಲ್ಲ ಅನ್ಸತ್ತೆ. ರಾತ್ರಿ 9 ಗಂಟೆಗೆ ಯಾರೋ ಬಿರಿಯಾನಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದಾರೆ. ಅಂದರೆ ಶ್ರವಂತಿ ರಾತ್ರಿ ಬಿರಿಯಾನಿ ಪಾರ್ಸೆಲ್ ತರಿಸ್ಕೊಂಡು ತಿಂದಿದ್ದಾಳ. ನಿನ್ನೆ ರಾತ್ರಿ ಹಾಲು ತೊಗೊಂಡವಳು ಕೊಡಕ್ಕೆ ಬಂದೆ, ಬಿರಿಯಾನಿ ಪಾರ್ಸೆಲ್ ಬಂತು. ಅಂದರೆ ನಾನು ಬರೋಷ್ಟೊತ್ತಿಗೆ ಅವಳು ತಿಂದಾಗಿತ್ತ? ಹಾಗಾದರೆ ಅಷ್ಟೊಂದು ತಿಂದ ಮೇಲೆ ಇನ್ನು ಹಾಲು ಹೇಗೆ ಕುಡಿತಾಳೆ? ಅದಕ್ಕೆ ಹಾಲು ಕುಡ್ದಿಲ್ಲ ಅಂತಾಯ್ತು. ಏನತ್ತೆ ಇವತ್ತು ಬೆಳಗ್ಗೆನೆ ಯಾರಿಗೋಸ್ಕರನೋ ಕಾಯ್ತಾ ನಿಂತಿದ್ದಾರೆ? ಯಾರಿಗೋಸ್ಕರ ಕಾಯ್ತಾ ಇದ್ದಾರೆ? ಏನು ಅಂದ್ರೆ ಗುರುಗಳನ್ನ ಭೇಟಿ ಮಾಡಿದ್ರಾ? ಏನ್ ಹೇಳಿದ್ರು? ಭೇಟಿಯಾದ ಕೌಸಲ್ಯ. ಏನ್ ಹೇಳಿದ್ರು? ನಮ್ಮನೆ ಸಮಸ್ಯೆಗೆ ಪರಿಹಾರ ಏನಾದ್ರೂ ಹೇಳಿದ್ರಾ? ಓಹೋ, ಆ ಸಮಸ್ಯೆಗೆ ಪರಿಹಾರ ಕೇಳಕ್ ಹೋಗಿದ್ರಾ? ನಾನು ಕೂಡ ಅದಕ್ಕೋಸ್ಕರನೇ ಕಾಯ್ತಾ ಇದ್ದೆ ಮಾವ. ಅಷ್ಟಕ್ಕೂ ಏನಾಗುತ್ತೋ ಏನೋ ಅಂತ ಯೋಚಿಸ್ತಾ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಅಂದ್ರೆ ನಂಬ್ತೀರಾ?
ಮಾವ, ಗುರುಗಳು ಏನ್ ಪರಿಹಾರ ಹೇಳಿದ್ರು? ಇವಾಗ ಇವರಿಬ್ರು ಜೋಡಿ ಆಗ್ತಾರಾ? ಇಲ್ಲ ಅಂದ್ರೆ ಇವರಿಬ್ರು ಒಟ್ಟಿಗೆ ಇರ್ತಾರಾ? ಇಲ್ಲ ಅಂದ್ರೆ ವೆಂಕಟೇಶ್ವರ ಸ್ವಾಮಿಗೆ ಶ್ರೀದೇವಿ ಭೂದೇವಿ ಇದ್ದಂಗೆ ದೇವಾಂಶ್ಗೆ ಇಬ್ರು ಹೆಂಡ್ತೀರಿರ್ತಾರಾ? ಉರ್ಮಿಳಾ, ಮತ್ತೆ ಶುರು ಮಾಡ್ಕೊಂಡ್ಯಾ? ಈ ಮನೆ ಸಮಸ್ಯೆ ಅಂದ್ರೆ ನಿನಗೆ ತಮಾಷೆನಾ? ಅಯ್ಯೋ, ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿದ್ರೆ ತಮಾಷೆ ಅಂತಿದ್ದೀರಲ್ಲ. ಈಗ ನಾನು ಹೇಗ್ ಮಾತಾಡಿದ್ರೆ ಏನು? ವಿಷಯದಲ್ಲಿ ಲಾಜಿಕ್ ಇದೆಯಾ ಇಲ್ವಾ? ನಿಜನೇ ಅಲ್ವಾ ಅಣ್ಣ? ನಿನ್ ಮನ್ಸಲ್ಲೂ ಇದೇ ಅನುಮಾನ ಇದೆ, ಇಲ್ಲಿರೋ ಎಲ್ಲರ ಮನ್ಸಲ್ಲೂ ಅದೇ ಅನುಮಾನ ಇದೆ. ಆದರೆ ಪಾಪ ಯಾರೂ ಹೇಳ್ಕೊತಾ ಇಲ್ಲ. ಹಾಗಂತ ಇದನ್ನ ಹೀಗೆ ಬಿಟ್ಟು ನಮ್ಮ ದೇವಾಂಶ್ ಪ್ರಾಬ್ಲಮ್ನ ಸುಳಿಗೆ ಸಿಕ್ಕಿರೋ ತೆಪ್ಪದ ಥರ ಹಾಗೆ ಬಿಡೋಕ್ಕಾಗಲ್ವಲ್ಲ. ಅದಕ್ಕೆ ಆದಷ್ಟು ಬೇಗ ಏನಾದರೂ ಒಂದು ಪರಿಹಾರ ಹುಡುಕ್ಬೇಕಲ್ವಾ? ಪರಿಹಾರ ಇದೆ ಕಣೋ. ಆದರೆ ಈಗಲ್ಲ, ಹೇಳುವಂಥ ಸಮಯ ಬಂದಾಗ ಹೇಳ್ತೀನಿ. ಏನ್ ಮಾವ ನೀವು, ನೀವೇನೋ ವಿಷಯ ಹೇಳ್ತೀರಾ ಅಂತ ಕಾಯ್ತಾ ಇದ್ರೆ ಅದಕ್ಕೂ ಒಂದ್ ಮುಹೂರ್ತ ಇಡಿಸ್ತೀನಿ ಅಂತಿದ್ದೀರಾ. ಆದ್ರೂ ಇದೇನಾದ್ರೂ ಮದ್ವೆನ ಮುಹೂರ್ತ ನೋಡೋದಿಕ್ಕೆ? ಯಾರ್ ಜೊತೆ ಇರ್ಬೇಕು ಅವನು ಅಂತ ಹೇಳೋದಷ್ಟೇ ಅಲ್ವಾ? ಹೇಳ್ಬಿಡಿ. ಕೆಲವು ವಿಷಯಗಳನ್ನ ಯಾವಾಗಂದ್ರೆ ಅವಾಗ ಹೇಳ್ಬಾರ್ದು ಊರ್ಮಿಳಾ. ಸಮಯ ಸಂದರ್ಭ ಅನ್ನೋದು ಒಂದಿರುತ್ತೆ. ನನ್ನ ಸೋದರ ಸೊಸೆಗೆ ಸೇರ್ಬೇಕಿರೋಂಥ ಆಸ್ತಿ ಅವಳಿಗೆ ನಾನು ಒಪ್ಪಿಸ್ತೀನಿ. ಆಸ್ತಿ ಯಾಕ್ ಮಾವ? ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿನಲ್ಲೇ ನನ್ನ ಆಸ್ತಿಲಿ ಅರ್ಧ ಭಾಗನ ನನ್ನ ಸೋದರ ಸೊಸೆ ಹೆಸರಿಗೆ ಬರೆದಿದ್ದೀನಿ. ಅಂದರೆ ನನ್ನ ಆಸ್ತಿಲಿ ಅರ್ಧ ಭಾಗ ಶ್ರವಂತಿದು, ಉಳಿದಿರೋ ಆಸ್ತಿ ನಮ್ಮದು. ಇದರಲ್ಲಿ ಯಾರಿಗೆ ಯಾವ ಸಮಸ್ಯೆನೂ ಅಭ್ಯಂತರನೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾರು ಏನೇ ಅಂದ್ಕೊಂಡ್ರು ನಮಗೇನ್ರಿ? ಆದರೂ ಇಲ್ಲಿ ಆಸ್ತಿ ಬಗ್ಗೆ ಯಾರೂ ಯೋಚನೆ ಮಾಡ್ತಿಲ್ಲ. ಯೋಚನೆ ಮಾಡಿದ್ರೂ ಪ್ರಯೋಜನ ಇಲ್ಲ. ಹಾಗಾಗಿ ನೀವು ಸಮಸ್ಯೆ ಬಗ್ಗೆ ಗಮನ ಕೊಡಿ. ಯಾರಿಗೂ ದುಃಖ ಆಗದಿರೋ ಹಾಗೆ, ಯಾರಿಗೂ ನಷ್ಟ ಆಗದಿರೋ ಹಾಗೆ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕಿದ್ರೆ ಅಷ್ಟೇ ಸಾಕು. ಖಂಡಿತವಾಗ್ಲೂ ಸಿಗುತ್ತೆ ಕೌಸಲ್ಯ. ಅಷ್ಟಕ್ಕೂ ಪರಿಹಾರ ಏನೋ ಗೊತ್ತಾದ್ರೆ ಚೆನ್ನಾಗಿರ್ತಿತ್ತಲ್ಲ. ಇನ್ನೂ 2 ದಿನಕ್ಕೆ ಯಾಕೆ ಸಸ್ಪೆನ್ಸು?
ಏನು ತುಂಬಾ ಟೆನ್ಷನ್ ಅಲ್ಲಿ ಇದೆಯಾ ಅನ್ಸುತ್ತೆ. ದೇವಾಂಶ್ ಯಾರ ಜೊತೆ ಇದ್ರೆ ನಿನಗೇನು, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಇವಾಗ ಅವನ ಬಗ್ಗೆ ಯಾರು ಟೆನ್ಷನ್ ಮಾಡ್ಕೋತಿರೋದು? ಅವ್ನು ಯಾರ ಜೊತೆನಾರು ಇರ್ಲಿ, ಬೇಕಾದ್ರೆ ಇಬ್ರ ಜೊತೆನೂ ಇರ್ಲಿ, ನನ್ಗೇನು. ಮತ್ತಿನ್ನೇನ್ ಪ್ರಾಬ್ಲಮ್? ದೊಡ್ಡಪ್ಪ ಹೇಳಿದ್ ಕೇಳಿಸ್ಲಿಲ್ವಾ? ಆಸ್ತಿಲಿ ಅರ್ಧ ಭಾಗ ನಾಡಿದ್ದು ಶ್ರವಂತಿ ಕೊಟ್ಬಿಡ್ತಿದ್ದಾರೆ. ಎಲ್ಲ ಆಸ್ತಿನೂ ನಮ್ ವಶ ಆಗ್ಬೇಕು ಅಂತ ಎಷ್ಟೇ ಪ್ಲಾನ್ ಮಾಡಿದ್ರು ಅರ್ಧ ಶ್ರಾವಂತಿ ತಗೊಂಡು ಹೋಗಿ ಇನ್ನರ್ಧ ಸೇವಾ ಕಾರ್ಯಕ್ರಮಕ್ಕೆ ಅಂತ ಕೊಟ್ಬಿಟ್ರೆ ಕೊನೆಗೆ ನಮ್ಗೇನು ಉಳಿಯುತ್ತೆ? ನೋಡ್ತಾ ಕೂತಿದ್ರೆ ಎಲ್ಲ ಆಸ್ತಿನೂ ಹೀಗೆ ನಮ್ ಕೈ ತಪ್ಪ ಹೋಗುತ್ತೆ. ಏನಾರ ಮಾಡ್ಲೇಬೇಕು ಊರ್ಮಿಳಾ. ಸರಿ, ಏನ್ ಮಾಡ್ತೀಯ ಹೇಳು? ಏನಾದ್ರೂ ಮಾಡ್ಬೇಕು. ಏನೋ ಅಂದ್ರೆ ಏನ್ ಮಾಡ್ತೀಯಾ? ನಿನಗೂ ನನ್ ಗಂಡನ್ಗೂ ವ್ಯತ್ಯಾಸನೇ ಇಲ್ಲ. ನನ್ನನ್ ಯಾಕೆ ಆ ವೀಲ್ ಚೇರ್ ಅನ್ನು ಹೋಲಿಸ್ತೀಯ? ಇಲ್ಲ ಅಂದ್ರೆ ಇನ್ನೇನು? ನನ್ ಗಂಡನ್ ಕೈಲಿ ಏನು ಮಾಡಕ್ಕಾಗಲ್ಲ. ನಿನಗೆ ಮಾಡೋ ಕೆಲ್ಸದಲ್ಲಿ ಕ್ಲಾರಿಟಿ ಇರಲ್ಲ. ಕೈಯಲ್ಲಿ ಆಗ್ದಿರೋನ್ಗೂ ಕ್ಲಾರಿಟಿ ಇಲ್ದಿರೋನ್ಗೂ ಜಾಸ್ತಿ ವ್ಯತ್ಯಾಸ ಇರಲ್ಲ. ಇಬ್ರು ಏನೋ ಮಾಡ್ಬೇಕು ಅನ್ಕೋತಾರೆ ಹೊರತು ಅದನ್ ಮಾಡಕ್ಕಾಗ್ದೆ ಬಿಟ್ಬಿಡ್ತಾರೆ. ಅಂದ್ರೆ ಇಲ್ಲಿವರೆಗೂ ನಾನು ಏನು ಮಾಡಿಲ್ಲ ಅಂತ್ಯಾ? ಏನ್ ಮಾಡಿದ್ಯಾ? ಕೋಪದಲ್ಲಿ ಇಷ್ಟ ಬಂದಂಗ್ ಮಾಡ್ಬಿಟ್ಟು ಕೊನೆಗೆ ಎಲ್ರ ಎದುರಿಗೆ ಸಿಕ್ಕಾಕೊಳ್ಳೋದನ್ ಬಿಟ್ಟು ನೀನ್ ಮಾಡಿದಾದ್ರೂ ಏನು? ಆದ್ರೂ ಈಗ ಮನೆಯಲ್ಲಿ ಬೇರೆ ಸಿಚುವೇಶನೇ ಇದೆ. ಯಾರನ್ ಖಂಡಿಸ್ಬೇಕು ಅಂತ ಗೊತ್ತಾಗ್ದೆ, ಯಾರನ್ ಏನ್ ಅನ್ಬೇಕು ಅನ್ನೋದು ಗೊತ್ತಾಗ್ದೆ ವಿಲ ವಿಲ ಒದ್ದಾಡ್ತಿದ್ದಾರೆ. ಇಂಥ ಟೈಮ್ನಲ್ಲಿ ನೀನ್ ಸಿಕ್ಕಾಕೊಂಡೆ ಅನ್ಕೋ, ನಿನ್ನನ್ ಹೋಗಿ ಜೋಲಾಡ್ಬಿಡ್ತಾರೆ. ನೀನ್ ಮೊನ್ನೆ ಬುರ್ಕಾ ಹಾಕೊಂಡ್ಬಂದಾಗ ನಡೀತಲ್ಲ, ಅದನ್ನು ಮೀರ್ಸುತ್ತಷ್ಟೇ. ಆದ್ರೆ ಸಾಯಿಸಿದ್ರೆ ನಾನೇ ಕಿಂಗ್ ಆಗ್ತೀನಲ್ವಾ? ಏಯ್, ಮೊದ್ಲು ಐಡಿಯಾನ ನಿನ್ ಮೈಂಡಿಂದ ತೆಗೆದುಹಾಕು. ಅಂತ ಐಡಿಯಾ ಇದೆ ಅಂತ ಗೊತ್ತಾದ್ರೆ ಮೊದ್ಲು ನಿನ್ನನ್ ಸಾಯಿಸ್ತಾರೆ. ಸ್ವಲ್ಪ ಪರಿಸ್ಥಿತಿ ತಣ್ಣಗಾಗೋವರೆಗೂ ನೀನು ಬಾಯಿ ಮುಚ್ಕೊಂಡಿರು. ಊರ್ಮಿಳಾ, ನೀನ್ ಇದಕ್ ಮುಂಚೆನೂ ನಂಗೆ ಸಪೋರ್ಟ್ ಮಾಡಿಲ್ಲ. ನೀನೇನಾದ್ರೂ ಸ್ಟೇಟ್ ಅಥವಾ ಸೆಂಟ್ರಲ್ ಅಲ್ಲಿ ಗವರ್ಮೆಂಟ್ ಫಾರ್ಮ್ ಮಾಡ್ತಿದ್ಯಾ? ಸಪೋರ್ಟ್ ಮಾಡ್ಬೇಕಂತೆ. ನನ್ ಸಿಚುವೇಶನೇ ಸರಿ ಇಲ್ಲ. ಹೆಸರಿಗೆ ಮಾತ್ರ ದೊಡ್ಡ ಸೊಸೆ, ಗಂಡ ನೋಡಿದ್ರೆ ಹಾಗಿದ್ದಾನೆ. ಮನೇಲಿ ಬೆಲೆನೂ ಇಲ್ಲ, ಮರ್ಯಾದೆನೂ ಇಲ್ಲ. ಅದೆಲ್ಲ ನನಗ್ ಸಿಗ್ಬೇಕು ಅಂದ್ರೆ ಅವ್ರು ಸಾಯ್ಬೇಕು ಅಂತ ನನಗೂ ಅನ್ಸುತ್ತೆ. ಆದ್ರೆ ನಾವ್ ಮಾಡೋ ಪ್ಲಾನ್ಗೆ ನಾವೇ ಬಲಿಯಾಗಬಾರ್ದಲ್ವಾ? ಸ್ವಲ್ಪ ಪರಿಸ್ಥಿತಿ ಸರಿ ಹೋಗೋವರೆಗೂ ಕಾಮಾಗಿರು. ಯಾವಾಗ ಅನುಕೂಲ ಆಗುತ್ತೋ, ಎಷ್ಟು ದಿವಸ ವೇಟ್ ಮಾಡ್ಬೇಕು? ಶ್ರವಂತಿಗೆ ಆಸ್ತಿನ ಕೊಡೋ ದಿನದವರೆಗೂ. ಆವತ್ತಿನ ದಿನ ಏನೇನೋ ನಡೆಯುತ್ತೆ. ಆಸ್ತಿ ಕೊಡೋದು, ಇವ್ರ ಸಮಸ್ಯೆಗೆ ಪರಿಹಾರ ಸಿಗೋದು, ಅದ್ರ ಜೊತೆಗೆ ನಮಗೂ ಕೂಡ ಏನಾದ್ರೂ ವರ್ಕೌಟ್ ಆಗುತ್ತೇನೋ ನೋಡೋಣ. ಅಲ್ಲಿವರೆಗೂ ಆತ್ರ ಪಡಬೇಡ, ಅರ್ಥ ಆಯ್ತಾ? ಅಷ್ಟೊಂದು ಹಸಿವಿದ್ದಿದ್ರೆ ಮನೇಲಿ ಊಟ ಮಾಡ್ಬೋದಿತ್ತಲ್ಲ. ಹೊರಗಡೆಯಿಂದ ಯಾಕೆ ಪಾರ್ಸೆಲ್ ತರಿಸ್ಕೋಬೇಕಿತ್ತು? ಹೋಗ್ಲಿ ತರಿಸ್ಕೊಂಡ್ಲು, ಆ ವಿಷಯನ ಹೇಳ್ಬೋದಲ್ಲ. ಯಾಕೆ ನನ್ನ ಹತ್ರ ಮುಚ್ಚಿಡ್ಬೇಕು? ಸರಿ, ನಾಚಿಕೆ ಆಯಿತು ಅಂತಲೇ ಅಂದ್ಕೊಳ್ಳೋಣ. ಎಷ್ಟು ದಿನ ಅಂತ ಹೊರಗಡೆಯಿಂದ ಪಾರ್ಸೆಲ್ ತರಿಸ್ಕೊಳ್ಳೋಕ್ಕಾಗತ್ತೆ? ಅಷ್ಟಕ್ಕೂ ಅನಾಥಾಶ್ರಮದಲ್ಲಿ ಬೆಳೆದಿರೋ ಹುಡುಗಿ ಮನೆ ಊಟ ಹೊರಗಡೆ ಊಟ ಅಂತೆಲ್ಲ ನೋಡ್ತಾಳ. ಇವಳ ಸಮಸ್ಯೆ ಏನು ಅಂತ ತಿಳ್ಕೋಬೇಕು. ಅಷ್ಟಕ್ಕೂ ಶ್ರವಂತಿ ಯಾಕೆ ಹಾಗೆ ಮಾಡಿದ್ಲು? ಇದನ್ನ ಹೇಗೆ ತಿಳ್ಕೊಳ್ಳೋದು? ಏನು ಅರ್ಥ ಆಗ್ತಿಲ್ವಲ್ಲ. ಇನ್ನೂ ಏನಾದ್ರೂ ಮಾತಾಡು. ನೀನ್ ಮಾತಾಡ್ತಿದ್ರೆ ನನ್ಗೆ ಹಾಗೆ ಕೇಳಿಸ್ಕೊಂಡಿರೋಣ ಅಂತ ಅನ್ಸುತ್ತೆ. ನಾನಿನ್ನ ನೆನ್ಸ್ಕೊಳ್ದಿರೋ ಅಂತ ಕ್ಷಣ ಇದ್ಯಾ ಹೇಳು? ಆದ್ರೂ ನಿನ್ನ ಅಷ್ಟು ಬೇಗ ಮರೆಯಕ್ಕೆ ನಮ್ದೇ ನೆನ್ನೆ ಮೊನ್ನೆ ಬೆಳೆದಿರೋ ಸಂಬಂಧನ. ಚಿಕ್ಕ ವಯಸ್ಸು ನಾನು ಬಂದ. ಎಷ್ಟೇ ಜನ್ಮ ಬಂದ್ರೂ ಈ ಸಂಬಂಧ ಹೀಗೆ ಇರತ್ತೆ. ಚಿಕ್ಕ ವಯಸ್ಸಿಂದ ಇರೋ ಸಂಬಂಧನಾ? ಯಾರ ಜೊತೆ ಮಾತಾಡ್ತಿದ್ದಾಳೆ ಅವಳು? ಚಿಕ್ಕ ವಯಸ್ಸಿಂದ ಯಾರ ಜೊತೆ ಸಂಬಂಧ ಇದೆ? ಅಷ್ಟಿಷ್ಟ ಇರೋದಿಕ್ಕೇನೆ ನೀನ್ ದೂರ ಇದ್ರು ಹತ್ರ ಇರ್ತೀಯ ಅನ್ನೋ ಹಾಗೆ ನಿನ್ ಹೆಸರಿನ ಮೊದಲನೇ ಅಕ್ಷರನ ನನ್ನ ಕೈ ಮೇಲೆ ಅಚ್ಚೆ ಹಾಕ್ಸ್ಕೊಂಡಿದ್ದೀನಿ.
ನಿನ್ನ ಹೇಗ್ ಬಿಟ್ಟಿರ್ತೀನಿ ಅನ್ಕೊಂಡೆ. ಅಷ್ಟಕ್ಕೂ ನೀನ್ ಇಲ್ದೆ ನಾನು ಬದುಕಕ್ ಸಾಧ್ಯನಾ ಹೇಳು? ನಿನ್ನನ್ನು ಯಾವಾಗ ನೋಡ್ತೀನಿ, ನಿನ್ ಜೀವನದಲ್ಲಿ ಯಾವಾಗ ಬರ್ತೀನಿ ಅಂತ ಎಷ್ಟು ವರ್ಷದಿಂದ ಕಾಯ್ತಿದ್ದೀನಿ ಗೊತ್ತಾ? ನಾನು ಕಾದಿದ್ದಕ್ಕೂ ಈಗ ನನ್ಗೊಂದು ಫಲ ಸಿಕ್ತು. ಇನ್ನೇನ್ ಬಿಟ್ಕೊಡೋ ಮಾತೇ ಇಲ್ಲ. ಚಿಕ್ಕ ವಯಸ್ಸಿನ ಸಂಬಂಧನ ಎಷ್ಟು ವರ್ಷಗಳಿಂದ ಕಾಯ್ತಾ ಇರೋದಾ? ಕಾದಿದ್ದಕ್ಕೆ ಸಾರ್ಥಕ ಆಯಿತು ಅಂದರೆ ಇದನ್ನೆಲ್ಲ ನೋಡ್ತಿದ್ರೆ ಅವ್ರ ಜೊತೆನೇ ಮಾತಾಡ್ತಿದ್ದಾಳೆ ಅನ್ನಿಸ್ತಾ ಇದೆ. ಚಿಚಿ, ಅವ್ರು ಯಾಕೆ ಇವಳ ಜೊತೆ ಹಾಗೆ ಮಾತಾಡ್ತಾರೆ? ಬೇರೆ ಯಾರನ್ನೂ ಪ್ರೀತಿಸ್ತಾ ಇದ್ದಾಳೆ ಅನ್ಸುತ್ತೆ. ಆದರೆ ಇವ್ರ ಜೊತೆ ಮದುವೆ ಆಗಿದೆಯಲ್ಲ. ಅಂದ್ರೆ ಇಬ್ರು ಫೋನಲ್ಲಿ ಮಾತಾಡ್ಕೋತಿದಾರ. ಇಡ್ತೀನಿ ಬೇಬಿ. ಓಕೆ, ಬಾಯ್. ಇಬ್ರು ಒಂದೇ ಸಲ ಫೋನ್ ಇಟ್ರು ಅಂದ್ರೆ ಇವರಿಬ್ರೆ ಮಾತಾಡ್ತಿದಾರ. ಇವ್ರು ನೋಡಿದ್ರೆ ನನ್ನ ಮನ್ಸಲ್ಲಿ ನಿನಗಷ್ಟೇ ಜಾಗ ಇರೋದು ಅಂತಾರೆ. ಅವಳು ನೋಡಿದ್ರೆ ನಿಮ್ ಜೀವನದಲ್ಲಿ ನನ್ನ ಕಾಲೇ ಇಡಲ್ಲ ಅಂತಾಳೆ. ಆದ್ರೆ ಒಬ್ರ ಜೊತೆ ಒಬ್ರು ಎಷ್ಟೋ ಜನ್ಮಗಳು ಬಂದ ಇರೋ ಹಾಗೆ ಫೋನಲ್ಲಿ ಮಾತಾಡ್ಕೋತಿದ್ದಾರೆ. ಏನ್ ಅಗರ್ಬತ್ತಿ ಹಾಗಿದ್ಯಾ? ಅಯ್ಯೋ, ಏನಾಗಿದೆ ಇವಳಿಗೆ ಇವತ್ತು? ಸೀರಿಯಸ್ ಆಗಿರೋ ಹಾಗಿದ್ದಾಳಲ್ಲ. ಏನಾಯ್ತು ಅಗರ್ಬತ್ತಿ, ಯಾಕೆ ಹಾಗಿದ್ಯಾ? ನಾನು ಹೇಗಿದ್ರೆ ನಿಮ್ಗೇನು ಹೇಳಿ, ನೀವು ಮಾತ್ರ ಹುಷಾರಾಗಿದ್ದೀರಲ್ಲ. ಏನು ಹೇಳ್ತಾ ಇದೀಯಾ? ನಾನು ಹೌದು, ಅವಳ ಜೊತೆ ಫೋನಲ್ಲಿ ಮಾತಾಡಿದ್ರಲ್ಲ. ಯಾರ ಜೊತೆ? ನಿಮ್ಮ ಅತ್ತೆ ಮಗಳು. ಹಾ, ನಿಮ್ ಮೊದಲನೇ ಹೆಂಡತಿ. ಹೇ, ಏನ್ ಮಾತಾಡ್ತಾ ಇದೀಯ ನೀನು? ನೋಡಿದ್ದು ಕೇಳಿಸ್ಕೊಂಡಿದ್ದೇನೆ ಹೇಳ್ತಾ ಇದ್ದೀನಿ. ಅಷ್ಟಕ್ಕೂ ಮಾತಾಡಿದ್ರು ಏನ್ ತಪ್ಪು ಹೇಳಿ? ಗಂಡ ಹೆಂಡತಿ, ಅತ್ತೆ ಮಗಳು ಬೇರೆ, ಜೊತೆಗೆ ಚಿಕ್ಕ ವಯಸ್ಸಿನ ಸಂಬಂಧ. ತುಂಬಾ ಬಲವಾಗಿದೆ ಬಿಡಿ. ನಾನೇ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಏನ್ ಪರವಾಗಿಲ್ಲ, ಮಾತಾಡ್ಕೊಳ್ಳಿ. ನಿಮ್ಮಿಬ್ರಿಗೂ ಆ ಹಕ್ಕಿದೆ. ಅಗರ್ಬತ್ತಿ, ಏನಾಯ್ತು ನಿನಗೆ? ಸಂಬಂಧನ ಇಲ್ಲದೆ ಏನೇನೋ ಯಾಕೆ ಮಾತಾಡ್ತಾ ಇದೀಯಾ? ಯಾಕೆ ಸಂಬಂಧ ಇಲ್ಲ? ನಿಮ್ ಹೆಸರಿನ ಮೊದಲನೇ ಅಕ್ಷರನ ಹಚ್ಚೆ ಕೂಡ ಹಾಕ್ಸ್ಕೊಂಡಿದ್ದಾಳಂತಲ್ಲ. ಅಷ್ಟಕ್ಕೂ ಫೋನಲ್ಲಿ ಯಾಕೆ ಮಾತಾಡಬೇಕು? ನೇರವಾಗಿ ಮಾತಾಡ್ಕೋಬೋದಲ್ಲ. ಯಾರ ಅಡ್ಡ ನಿಂತಿದ್ರೋ? ಏನೋ ಆಗಿದೆ ನಿನಗೆ. ನಾನು ಯಾವಾಗ ಅವಳ ಜೊತೆ ಫೋನಲ್ಲಿ ಮಾತಾಡಿದ್ದೆ? ಬೇಕಿದ್ರೆ ನನ್ನ ಮೊಬೈಲ್ ಚೆಕ್ ಮಾಡು. ಹಾ, ಫೋನಲ್ಲಿ ಏನಿದೆ ಬಿಡಿ. ಮಾತಾಡಿ ನಂಬರ್ ಡಿಲೀಟ್ ಮಾಡಿರ್ತೀರಾ. ಅದೆಲ್ಲ ನನಗೇನು ಗೊತ್ತಾಗತ್ತಾ ಏನು ಹೇಳಿ? ಅಯ್ಯೋ, ಅದು ಹಾಗಲ್ಲ ವೈದೇಹಿ. ನಾನು ಇವಾಗ ಏನಾಯ್ತು ರೀ? ನೀವೇನಾದರೂ ತಪ್ಪು ಮಾಡಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಾ? ನೀವು ಮಾತಾಡ್ಕೊಳ್ಳಿ, ಚೆನ್ನಾಗಿ ಮಾತಾಡ್ಕೊಳ್ಳಿ. ನಾನು ಯಾವಾಗ ಶ್ರವಂತಿ ಜೊತೆ ಮಾತಾಡಿದೆ ಫೋನಲ್ಲಿ? ಏನಾಯ್ತು ಇವಳಿಗೆ?